ಬೆಳಗಿನ ಬೆಳಕು. ಪವಿತ್ರ ಆಹಾರ ಭಾಗ 5. ಯಾಜಕಕಾಂಡ 22:9-16. ಬಾಗಿಲಿನ ಕಿವಿ ಮತ್ತು ಮೇಜಿನ ರೊಟ್ಟಿ ಎಂದು ಕರೆಯಲ್ಪಟ್ಟಿದೆ. ಒಬ್ಬ ದಾಸನ ಬಾಗಿಲಲ್ಲಿ ಕಿವಿ ಚುಚ್ಚಿಸಿಕೊಳ್ಳುವ ದೃಶ್ಯದ ಅರ್ಥವೇನೆಂದರೆ, ಅವನು ಸ್ವತಂತ್ರವಾಗಿ ಹೋಗಬಹುದಾಗಿದ್ದರೂ ತನ್ನ ಪ್ರೀತಿಯಿಂದಲೇ ಯಜಮಾನನ ಮನೆಯಲ್ಲೇ ಉಳಿಯಲು ತೀರ್ಮಾನಿಸುತ್ತಾನೆ. ಈ ನೆರಳಿನಲ್ಲಿ ನಿಜವೇನೆಂದರೆ, ನಾವೇ ಕ್ರಿಸ್ತನಲ್ಲಿ ಸ್ವತಂತ್ರರು ಆದರೆ ಪ್ರೀತಿಯಿಂದ ಬಂಧಿತರಾದವರು ಆಗಿರುವುದನ್ನು ತೋರಿಸುತ್ತದೆ. ಕಿವಿ ಬಾಗಿಲಲ್ಲಿ ಕೇಳುವಿಕೆ ಮತ್ತು ನಿಷ್ಠೆ. ವೇದದಲ್ಲಿ ಕೇಳುವುದು ಅಂದರೆ ಕೇವಲ ಧ್ವನಿಯನ್ನು ಕೇಳುವುದು ಅಲ್ಲ, ಒಪ್ಪಿಕೊಳ್ಳುವುದು ಮತ್ತು ಅನುಸರಿಸುವುದು. ಓ ಇಸ್ರಾಯೇಲ್ ಕೇಳು. ಧರ್ಮೋಪದೇಶಕಾಂಡ 6:4 ಎನ್ನುವ ಕ್ಷಮಾ ಪ್ರಾರ್ಥನೆ ಇದೇ ಅರ್ಥ ನೀಡುತ್ತದೆ. ಆ ದಾಸನು ಕಿವಿ ಚುಚ್ಚಿಸಿಕೊಳ್ಳುವುದು ಎಂದರೆ, ಈ ಮನೆಯಲ್ಲಿ ನಾನು ಶಾಶ್ವತವಾಗಿ ಇದ್ದು ಕೇಳುತ್ತೇನೆ, ನನ್ನ ನಿಷ್ಠೆಯಾಗಿ ಇರುತ್ತೇನೆ ಎಂದು ತೋರಿಸುತ್ತದೆ. ಹಾಗೆ ಅವನು ಬೇರೆ ಯಜಮಾನರನ್ನು ಹುಡುಕುವುದಿಲ್ಲ. ಅವನ ಕಿವಿಯೊಬ್ಬರ ಧ್ವನಿಗೆ ಮಾತ್ರ ಬದ್ಧವಾಗಿದೆ ಎಂದರ್ಥ ತಿಳಿಸುತ್ತದೆ. ಯಾವನ ಮಾತು ಕೇಳುತ್ತಾನೋ ಅವನಿಗೆ ನಿಷ್ಠೆಯಾಗಿರುತ್ತಾನೆ. ಹಾಗೆ ನಾವು ದೇವರ ವಾಕ್ಯ ಕೇಳಿದಾಗ ಎರಡನೇ ಅಭಿಪ್ರಾಯ ಹುಡುಕದೆ ಅವನ ಧ್ವನಿಯನ್ನೇ ನಮ್ಮ ಮಾರ್ಗದರ್ಶನವಾಗಿ ಕೇಳಬೇಕು. ನಮ್ಮ ಕಿವಿ ಕುತ್ತಿಗೆಯಲ್ಲಿ ಸರಪಳಿಯಿಂದ ಅಲ್ಲ, ಪ್ರೀತಿಯಿಂದ ಕಟ್ಟಲ್ಪಟ್ಟಿದೆ. ಮೇಜಿನ ರೊಟ್ಟಿ ಪವಿತ್ರ ಆಹಾರದ ಅರ್ಥ. ಇಸ್ರಾಯೇಲಿನಲ್ಲಿ ಯಾಜಕರ ಮನೆಯ ಆಹಾರ ಪವಿತ್ರವಾಗಿತ್ತು, ಏಕೆಂದರೆ ಅದು ಮೊದಲು ದೇವರಿಗೆ ಅರ್ಪಿಸಲ್ಪಟ್ಟಿತ್ತು. ಆ ಆಹಾರವನ್ನು ತಿನ್ನುವುದು ಎಂದರೆ ದೇವರ ಸಹಭಾಗಿತ್ವದಲ್ಲಿ ಭಾಗಿಯಾಗುವುದು ಎಂದರ್ಥವಾಗುತ್ತದೆ. ಇದು ಮನರಂಜನೆ ಅಲ್ಲ, ಇದು ಅವನ ಹೆಸರಿನಲ್ಲಿ ಸಹಭಾಗಿತ್ವವಾಗಿತ್ತು. ಹೆಚ್ಚು ಜನ ದೇವರ ಭೋಜನ ಅಥವಾ ಪವಿತ್ರ ಸಹಭಾಗಿತ್ವವನ್ನು ಕೇವಲ ಆಚರಣೆ ಎಂದು ನೋಡುತ್ತಾರೆ. ಆದರೆ ಅದು ಕೇವಲ ರೊಟ್ಟಿ ಮತ್ತು ದ್ರಾಕ್ಷಾರಸವಲ್ಲ, ಅದು ದೇವರ ಸಾನ್ನಿಧ್ಯದಲ್ಲಿ ಇರುವ ನಿಜವಾದ ಸಂಪರ್ಕವಾಗಿರುತ್ತದೆ. ಹೀಗಾಗಿ ಮನೆ ಅಂದರೆ ಕ್ರಿಸ್ತನ ಸಭೆ ಪವಿತ್ರವಾಗಿರಬೇಕು. ಪಾಪಿಯಾದರೂ ಪ್ರಾಮಾಣಿಕವಾಗಿ ತೊಳೆಯುವವರು ಇರಬೇಕು. ವಿಭಜನೆ ಬಂದರೆ ಮರುಸಂಯೋಜನೆ ಮಾಡುವವರು ಇರಬೇಕು. ದೇವರ ಸೇವೆಯನ್ನು ಪ್ರದರ್ಶನ ಅಥವಾ ವೇತನದ ವೇದಿಕೆಯಾಗಿ ಮಾಡುವಂತಿಲ್ಲ. ಮೇಜು ಪವಿತ್ರವಾಗಿರುತ್ತದೆ, ಮನೆಯು ವಿಯತೆಯಾಗಿದ್ದರೆ ಮಾತ್ರ. ಮನೆಯವರಾಗುವುದು ಅತಿಥಿಯವರು ಅಲ್ಲ, ಕುಟುಂಬದವರು. ಲೇವ್ಯಕಾಂಡ ಹೇಳುತ್ತದೆ, ಅತಿಥಿಗಳು ಅಥವಾ ಕೂಲಿ ಕೆಲಸಗಾರರು ಪವಿತ್ರ ಆಹಾರ ತಿನ್ನಬಾರದು. ಅದು ಅವಮಾನವಲ್ಲ, ಆದರೆ ಅವರು ಮನೆಯ ಭಾಗವಾಗಿರುವುದಿಲ್ಲ. ಹಾಗಾದರೆ ನಾವು ದೇವರ ಮನೆಯಲ್ಲಿ ಅತಿಥಿಗಳಂತೆ ಬದುಕುತ್ತೇವೆಯಾ, ಅಥವಾ ಮನೆಯವರಂತೆ, ಶಾಶ್ವತವಾದವರಂತೆ? ಅತಿಥಿ ಮನೆಯಲ್ಲಿ ಗೌರವದಿಂದಿರುತ್ತಾನೆ, ಆದರೆ ಮನೆಯಲ್ಲಿ ತಮ್ಮಂತೆ ಮುಕ್ತವಾಗಿ ನಡೆದುಕೊಳ್ಳುವುದಿಲ್ಲ. ಅವರು ಯಾವಾಗಲೂ ಹೋಗುವ ಸಿದ್ಧತೆಯಲ್ಲಿ ಇರುತ್ತಾರೆ. ಹಾಗೆಯೇ ಕೆಲವರು ದೇವರ ಮನೆಯಲ್ಲೂ ಇರುತ್ತಾರೆ, ಆದರೆ ಹೃದಯದಿಂದ ಸೇರಿದವರಾಗಿರುವುದಿಲ್ಲ. ಆದರೆ ಯಾಜಕನ ದಾಸನು ಒಳಗೆ ಇದ್ದವನಾಗಿರುತ್ತಾನೆ, ಅವನು ಹೊರಗಿನವನಲ್ಲ, ಅವನು ಈಗ ಮನೆಯವನಾಗಿದ್ದಾನೆ. ನಾವು ಕೂಡ ಕ್ರಿಸ್ತನಲ್ಲಿ ಒಳಗೆ ಇರುವವರಾಗಿರುತ್ತೇವೆ. ನಮ್ಮ ದಿನ ಹೊರಗಿನಿಂದ ಅಲ್ಲ, ಒಳಗಿನಿಂದ ಆರಂಭವಾಗುತ್ತದೆ. ಬೆಲೆ ಮತ್ತು ಗುರುತು. ಲೇವ್ಯಕಾಂಡದಲ್ಲಿ ಯಾಜಕನು ಬೆಳ್ಳಿಯಿಂದ ಒಬ್ಬ ದಾಸನನ್ನು ಖರೀದಿಸಿ ಅದರಿಂದ ಕಾನೂನಿನ ವರ್ಗಾವಣೆ ನಡೆಯಿತು. ಅದಕ್ಕೆ ಗುರುತು ಸುನ್ನತಿ ಎಂಬುದೇ ಸೇರಿಕೆಯ ಗುರುತು ಎಂದಾಗುತ್ತದೆ. ಒಡಂಬಡಿಕೆಯ ಗುರುತು ಕಾನೂನುಬದ್ಧ ಸೇರ್ಪಡೆಯನ್ನು ಸೂಚಿಸಿತು. ನಮಗೆ ಕ್ರೈಸ್ತನಲ್ಲಿ ಬೆಲೆ ಕ್ರಿಸ್ತನ ರಕ್ತ, ಗುರುತು ಪವಿತ್ರಾತ್ಮನ ಮುದ್ರೆ. ಇವು ಒಟ್ಟಾಗಿ ನಮಗೆ ಹೇಳುತ್ತವೆ, ಖರೀದಿಸಿದ ಜನರನ್ನು ನಾವು ಶಿಸ್ತುಬದ್ಧಗೊಳಿಸಬಹುದು, ಆದರೆ ಅವರನ್ನು ಮತ್ತೆ ವಶಪಡಿಸಿಕೊಳ್ಳಲಾಗುವುದಿಲ್ಲ. ಮುದ್ರಿತ ಜನರನ್ನು ನಾವು ತಿದ್ದಲ್ಪಡಬಹುದು, ಆದರೆ ಅವರನ್ನು ಮತ್ತೆ ಹುಟ್ಟಿಸುವುದು ಆಗುವುದಿಲ್ಲ. ಇದರಿಂದ ನಾವು ಧೈರ್ಯವಾಗಿ ಪಶ್ಚಾತ್ತಾಪ ಪಡುತ್ತೇವೆ.
ಏಕೆಂದರೆ ನಾವು ಸ್ಥಾನ ಕಳೆದುಕೊಳ್ಳುತ್ತೇವೆ ಎಂಬ ಭಯ ಇಲ್ಲ. ನಾವು ಈಗಾಗಲೇ ಅವನವರಾಗಿದ್ದೇವೆ. ಬಾಗಿಲಿನ ಕಾನೂನು ಮತ್ತು ದಿನನಿತ್ಯ ಜೀವನ. ನಿರ್ಗಮನ ಬಾಗಿಲ ಕಂಬದ ನಿಯಮವು ಸಾಮಾನ್ಯ ಆಯ್ಕೆಗಳನ್ನು ಪುನರೂಪಿಸಲು ಆರಂಭಿಸುತ್ತದೆ. ದಾಸನು ಬಾಗಿಲಲ್ಲಿ ಉಳಿಯುವುದರಿಂದ ಕೆಲವು ಸ್ವಾತಂತ್ರ್ಯಗಳನ್ನು ತ್ಯಜಿಸಿದ. ಆದರೆ ಅದು ಬಲವಂತದಿಂದಲ್ಲ, ಪ್ರೀತಿಯಿಂದ. ಅವನು ಹೌದು ಎಂದಿದ್ದಾನೆ ಒಬ್ಬರಿಗೆ. ಆದ್ದರಿಂದ ಕೆಲವು ಹೌದು ಸಹಜವಾಗಿ ನೂರಾರು ಸಲ ಬರುತ್ತವೆ. ನಾವು ಹೀಗೆ. ನಾವು ಲೆಕ್ಕ ಇಡಬಹುದಾದರೂ ಕ್ಷಮಿಸುತ್ತೇವೆ, ಏಕೆಂದರೆ ಮನೆಯು ಹೆಚ್ಚು ಲೆಕ್ಕ ಇಡುವುದಿಲ್ಲ. ಸೇವೆಗಿಂತ ಮುಂಚೆ ತೊಳೆಯುತ್ತೇವೆ, ಏಕೆಂದರೆ ಮನೆಯಲ್ಲಿ ತೊಳೆಯುವ ತೊಟ್ಟಿಯ ಪಾತ್ರೆ ಇದೆ. ಶಾಂತಿಯ ನಿರೀಕ್ಷೆಯಲ್ಲಿ ಕಾಯುತ್ತೇವೆ, ಏಕೆಂದರೆ ಮನೆಯಲ್ಲಿ ದೇವರ ಸಮಯವೇ ಮುಖ್ಯ. ಏನು ಕೇಳುತ್ತೇವೆ, ಏನು ತಿನ್ನುತ್ತೇವೆ ಎಂಬುದನ್ನು ನೋಡುತ್ತೇವೆ, ಏಕೆಂದರೆ ಮನೆಯಲ್ಲಿ ಸತ್ತದ್ದನ್ನು ತಿನ್ನುವುದಿಲ್ಲ. ಇವು ಹೊರೆಗಳಲ್ಲ, ಮನೆಯ ಸಂಸ್ಕೃತಿ, ಸಂಪ್ರದಾಯಗಳು, ಪವಿತ್ರ ಕುಟುಂಬದ ಅಭ್ಯಾಸಗಳು. ಶಾಶ್ವತ ಪ್ರೀತಿ. 2 ದಾಸರ ಚಿತ್ರ. ಇಸ್ರಾಯೇಲ್ ಧರ್ಮಶಾಸ್ತ್ರದ ಅಡಿಯಲ್ಲಿ ಬಂಧಿತಳಾಗಿದ್ದಳು. ಆಕೆ ನೀಡಲಾದ ಸ್ವಾತಂತ್ರ್ಯವನ್ನು ವ್ಯರ್ಥಪಡಿಸಿದಳು. ಜನಾಂಗಗಳು ಒಡಂಬಡಿಕೆಯ ಹೊರಗೆ ಬಂಧಿತವಾಗಿದ್ದರೂ ಅವರು ಕಂಡಿರದ ಕೃಪೆಗೆ ಖರೀದಿಸಲ್ಪಟ್ಟರು. ಕ್ರಿಸ್ತನಲ್ಲಿ ಇವೆರಡೂ ಒಂದಾದವು. ಎಲ್ಲರೂ ಒಂದೇ ಪಾಠ ಕಲಿಯುತ್ತಿದ್ದಾರೆ. ಕೇಳು, ತೊಳೆ, ಕಾಯು, ಜೀವಂತದ್ದನ್ನು ತಿನ್ನು. ಹಳೆಯ ಸಬ್ಬತ್ ವರ್ಷ ಈಗ ನಮ್ಮ ಆಳವಾದ ಹೃದಯದ ವಿಶ್ರಾಂತಿಯಾಗುತ್ತದೆ. ಹಳೆಯ ಜೂಬಿಲಿ ನಮ್ಮ ಪಾಪದ ಆಳವಾದ ಸಾಲಗಳಿಂದ ಬಿಡುಗಡೆಯಾಗುತ್ತದೆ. ಮನೆ ಈ ಶಬ್ದಗಳಿಂದ ತುಂಬಿರುತ್ತದೆ. ಮುಕ್ತಿ ಹಿಂತಿರುಗಿ ಬರುತ್ತದೆ, ಆನಂದ, ಸಂತೋಷ. ಬಾಗಿಲಿನಲ್ಲಿ ಕಿವಿ ಚುಚ್ಚುವ ನಿಯಮದಲ್ಲಿರುವ ಶಾಶ್ವತವಾದ ಎಂಬುದನ್ನು ನೋಡೋಣ. ಶಾಶ್ವತ ಎಂದರೆ ಏನು? ದಾಸನು ಶಾಶ್ವತವಾಗಿ ಉಳಿಯುವುದು ಎಂದರೆ ಅವನು ತನ್ನ ಅಸ್ತಿತ್ವ ಕಳೆದುಕೊಂಡನೂ ಅಲ್ಲ, ಆದರೆ ತನ್ನ ಹೆಸರನ್ನು ಮತ್ತೊಬ್ಬರ ಹೆಸರಿಗೆ ಸೇರಿಸಿದನು. ಇದುವೇ ಕ್ರೈಸ್ತ ಸ್ವಾತಂತ್ರ್ಯದ ಸ್ವರೂಪ. ನಾವು ನಿಜವಾಗಿಯೂ ಮುಕ್ತರು, ತೇಲಿ ಹೋಗಲು ಅಲ್ಲ, ಆದರೆ ಮುಡುಪಾಗಿಡಲು ಹೋಗಬಹುದು, ಆದರೆ ಪ್ರೀತಿಯಿಂದ ಉಳಿಯುತ್ತೇವೆ. ನಾವು ಭಯದಿಂದ ಅಲ್ಲ, ಪ್ರೀತಿಯಿಂದ ಈ ಮನೆಯ ಸದಸ್ಯರಾಗಿದ್ದೇವೆ. ಯಾವಾಗ ಯಜಮಾನನ ಧ್ವನಿ ಕೇಳುತ್ತೇವೆಯೋ ಅದು ನಮ್ಮ ಮನೆಯಲ್ಲಿ ಸಂಗೀತದಂತೆ ಆಗುತ್ತದೆ. ಕೊನೆಗೆ ಪವಿತ್ರ ಆಹಾರ ಮತ್ತು ದತ್ತು. ಯಾಜಕನ ಬೆಳ್ಳಿ ಒಬ್ಬ ಅನ್ಯನಿಗೆ ಮೇಜಿನಲ್ಲೊಂದು ಸ್ಥಾನ ಕೊಟ್ಟಿತು. ಕ್ರಿಸ್ತನ ಶಿಲುಬೆಯು ಲೋಕವನ್ನೇ ಮೇಜಿನಲ್ಲಿಟ್ಟು ಕೂರಿಸಿತು. ನಾವು ಗಂಟೆಗಳ ಲೆಕ್ಕದಿಂದ ರೊಟ್ಟಿಯನ್ನು ವಿವರಿಸುವುದಿಲ್ಲ, ಆದರೆ ನಾವು ಯಾರ ಹೆಸರಿನಲ್ಲಿ ಸೇರಿದ್ದೇವೆ ಎಂಬುದನ್ನು ಒಪ್ಪಿಕೊಳ್ಳುವುದರಿಂದ ಅದನ್ನು ಗೌರವಿಸುತ್ತೇವೆ. ಆತನ ಹೆಸರು ನಮ್ಮ ಮೇಲೆ, ದತ್ತು ಸ್ವೀಕಾರವು ನಮಗೆ ನಮ್ಮ ಆಸನವನ್ನು ನೀಡಿತು. ಖರೀದಿಯು ನಮ್ಮ ಆಸನವನ್ನು ಭದ್ರಪಡಿಸಿತು. ಖರೀದಿ ರಕ್ತ ಅದನ್ನು ಶಾಶ್ವತಗೊಳಿಸಿತು. ಪ್ರೀತಿ ಅದನ್ನು ಕಾಯುತ್ತದೆ. ಕಿವಿ ಮತ್ತು ಮೇಜು, ಬೆಲೆ ಮತ್ತು ಪ್ರತಿಷ್ಠೆ, ಇವು ಮನೆಯ ವ್ಯಾಖ್ಯಾನ. ಅಂತಿಮ ಪಾಠ. ಹಳೆಯ ಕಾನೂನು ಕಿರಿದಾಗಿ ತೋರಿತಾದರೂ ಈಗ ಅದು ವಿಶಾಲವಾಗಿ ಹೊಳೆಯುತ್ತದೆ. ಅದು ಪವಿತ್ರ ಆಹಾರವನ್ನು ಕಾಯುತ್ತಿದ್ದರೆ ಇದೀಗ ಅದು ನಮ್ಮ ಹೃದಯವನ್ನು ಪವಿತ್ರ ಜೀವನಕ್ಕೆ ತಯಾರಿಸುತ್ತದೆ. ನಾವು ಮೇಜನ್ನು ನಿರ್ಲಕ್ಷ್ಯದಿಂದ ಕಾಣುವುದಿಲ್ಲ, ಬಾಗಿಲನ್ನು ಅಜಾಗರೂಕತೆಯಿಂದ ಮುಟ್ಟುವುದಿಲ್ಲ, ಯಜಮಾನನ ಧ್ವನಿಯನ್ನು ಹಿನ್ನೆಲೆಯ ಶಬ್ದವೆಂದು ಕಾಣುವುದಿಲ್ಲ. ನಾವು ತಿನ್ನುತ್ತೇವೆ, ಏಕೆಂದರೆ ನಾವು ಆಯ್ಕೆಯಾದವರು. ನಾವು ಕೇಳುತ್ತೇವೆ, ಏಕೆಂದರೆ ನಾವು ಪ್ರೀತಿಸಲ್ಪಟ್ಟವರು. ನಾವು ಉಳಿಯುತ್ತೇವೆ, ಏಕೆಂದರೆ ನಾವು ಪ್ರೀತಿಯಿಂದ ಬದ್ಧರಾಗಿದ್ದೇವೆ. ದಿನ ಮುಗಿದಾಗ, ಮನೆ ಶಾಂತವಾಗಿದ್ದಾಗ ಅದೇ ಚಿಹ್ನೆಯ ಗುರುತು ಉಳಿಯುತ್ತದೆ. ಬಾಗಿಲಿನ ಕಿವಿ, ಮೇಜಿನ ರೊಟ್ಟಿ. ಯಜಮಾನನು ಬೆಲೆ ಕೊಟ್ಟಿದ್ದಾನೆ. ದಾಸನು ಪ್ರತಿಜ್ಞೆ ಮಾಡಿದ್ದಾನೆ. ಮನೆಯು ಶಾಂತಿಯಾಗಿದೆ. ಪ್ರಾರ್ಥನಾ.
ಯಾವೇ ನಮ್ಮ ತಂದೆಯೇ, ಬಾಗಿಲ ಚೌಕಟ್ಟಿನ ಮತ್ತು ತೆರೆದ ಕಿವಿಯ ಮಾರ್ಗಕ್ಕಾಗಿ ನಾವು ನಿಮಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಕೇಳಲು ಮತ್ತು ವಿಧೇಯರಾಗಲು ಇಚ್ಛೆಯುಳ್ಳ ಹೃದಯಗಳನ್ನು ನಮಗೆ ದಯಪಾಲಿಸು. ಬಲವಂತದಿಂದಲ್ಲ, ಆದರೆ ಪ್ರೀತಿಯಿಂದ ಮನೆಯಲ್ಲಿ ಉಳಿಯುವಂತೆ ಮಾಡು. ಪ್ರತಿದಿನ ನಮ್ಮನ್ನು ತೊಳೆಯು, ನಮ್ಮ ಸೇವನೆಯ ಮೇಲೆ ಕಾವಲು ಇಡು ಮತ್ತು ಸೇವೆ ಮಾಡುವ ಮೊದಲು ಶಾಂತಿಗಾಗಿ ಕಾಯಲು ನಮಗೆ ಕಲಿಸು. ಪರಿಶುದ್ಧತೆಯ ಅಭ್ಯಾಸವನ್ನು ನಮ್ಮಲ್ಲಿ ರೂಪಿಸು. ಶುದ್ಧ ಕೈಗಳು, ಏಕಾಗ್ರ ಗಮನ, ಶೀಘ್ರ ಪಶ್ಚಾತ್ತಾಪ, ಸ್ಥಿರ ಸಂತೋಷ. ಮನೆ ಸಂಪೂರ್ಣವಾಗುವವರೆಗೆ ಸಂತೋಷದಿಂದ ಸೇವೆ ಮಾಡುವ ಬಂಧಿತ ಜನರಾಗಿ ನಮ್ಮನ್ನು ಮೇಜಿನ ಬಳಿ ಇರಿಸು. ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್.